ರಾಜ್ಯದ ಗಮನವನ್ನು ಸೆಳೀತಾ ಇದೆ ಧರ್ಮಸ್ಥಳದ ಪ್ರಕರಣ. ಷಡ್ಯಂತ್ರಗಳ ರೀತಿ ಮತ್ತು ವ್ಯಾಪ್ತಿ ಜನರನ್ನು ಬೆಚ್ಚಿ ಬೀಳಿಸ್ತಾ ಇದೆ. ಇನ್ನೊಂದು ಕಡೆಗೆ ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಬಿಜೆಪಿ ವಿರುದ್ಧ ಬೇಳೂರು ಗೋಪಾಲಕೃಷ್ಣ ವಾಗ್ದಾಳಿಯನ್ನು ನಡೆಸಿದ್ದಾರೆ ಶಾಸಕರು. ಎಸ್ಐಟಿ ತನಿಖೆ ಮಾಡಿದಾಗ ಅವರು ಸುಮ್ಮನಿದ್ರು. ಅಂದರೆ ಒಂದು 16 ದಿನದ ಹಿಂದೆ ಬಿಜೆಪಿ ಸ್ಟ್ಯಾಂಡ್ ಬೇರೆ ಇತ್ತು. ಇದೀಗ ಸುಮ್ಮನೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ನಿಮ್ಮ ಬಳಿ ದಾಖಲೆಗಳಿದ್ರೆ ತಗೊಂಡು ಬನ್ನಿ ಅಂತ ಕೂಡ ಸವಾಲು ಹಾಕ್ತಾ ಇದೆ. ನಾವು ಕೂಡ ಧರ್ಮಸ್ಥಳದ ಪರವಾಗೇ ಇದ್ದೀವಿ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಬಿಜೆಪಿನೇ ರಾಜಕೀಯ ಮಾಡ್ತಿದೆ, ನಾವೆಲ್ಲ ಫುಲ್ ಕ್ಲೀನ್ ಹ್ಯಾಂಡ್ ಇದ್ದೀವಿ, ನಾವು ಕೂಡ ಧರ್ಮಸ್ಥಳದ ಭಕ್ತರೇ, ಧರ್ಮಸ್ಥಳದ ಶ್ರದ್ಧಾಳುಗಳೇ ಅಂತ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಇವತ್ತು ಧರ್ಮಸ್ಥಳದ ಸುದ್ದಿ ಬಿತ್ತರಾದಮೇಲೆ 15-20 ದಿನದಿಂದ ಬಿ ಜೆ ಪಿಯವರು ಸುಮ್ಮನಿದ್ದು ಇವತ್ತು ವ್ಯವಸ್ಥಿತವಾಗಿ ರಾಜಕೀಯವನ್ನು ಮಾಡಿಕೊಳ್ಳಿಕ್ಕೆ ಹೊರಟಿದ್ದಾರೆ. ಒಂದು ದೇವಸ್ಥಾನದ ಇಟ್ಕೊಂಡು ಅವ್ರು ಪ್ರತಿ ಇದರಲ್ಲೂ ಹಂತದಲ್ಲೂ ಅದೇ ಅವ್ರದ್ದು ರಾಜಕೀಯವನ್ನು ದೇವಸ್ಥಾನದಲ್ಲಿ ಇಟ್ಕೊಂಡೇ ಕೆಲಸ ಮಾಡಿರೋದು. ನಿಮ್ಮ ನಿರ್ದೇಶನಗಳು ಭಾಳಷ್ಟು ಕೊಟ್ಟಿದ್ದೀವಿ. ಯಾವ SITಯನ್ನು ಇವರೆಲ್ಲರೂ ಸೇರಿ ಒಪ್ಕೊಂಡು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ಒಪ್ಕೊಂಡು ಇವತ್ತು ನೈಜವಾಗಿ ಒಂದು ತನಿಖೆ ಆಗಬೇಕಂತೇಳಿ SIT ನಾವು ಕೊಟ್ಟಾಗ ಇದರಲ್ಲಿ ಷಡ್ಯಂತ್ರಗಳಿದಾವಂತ DK ಸಾಹೇಬ್ರೆ ಹೇಳಿದ್ದಾರೆ, ಇಲ್ಲ ಅಂತೆಲ್ಲ. ಯಾರು ಷಡ್ಯಂತ್ರ? ಅದಕ್ಕೆ ಅವರು ನಮ್ಮ ಅಲ್ಲಿ ತಮಿಳುನಾಡು MP ಅವ್ರದ್ದಲ್ಲ, ಯಾವ ಸೌಜನ್ಯ ಕೇಸಿನಿಂದ ಇಡೀ ಧರ್ಮಸ್ಥಳವನ್ನು ಅತಂತ್ರಗೊಳಿಸಿದ್ದಾರೆ, ಅಲ್ಲೊಂದಿಷ್ಟು ಕಿಡಿಗೇಡಿಗಳಿದಾರಲ್ಲ ಅವರು ಇವತ್ತು ಅಲ್ಲಿ ಮಾಡ್ತಿರುವಂಥ ಕುತಂತ್ರಗಳು. ಅದೇ ಕೇಸಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾ ಇರ್ಬೋದು, ಅಲ್ಲೊಂದಿಷ್ಟು ಜನ ಬೇರೆ ಇರ್ಬೋದು, ಅಥವಾ ಸೌಜನ್ಯ ಕೇಸ ಹೋರಾಟ ಮಾಡುವಂಥ ಕೆಲವು ದುಷ್ಟಶಕ್ತಿಗಳಿರ್ಬೋದು, ಇನ್ನು ಯಾರೋ ಒಂದಿಷ್ಟು ಜನ ಹೇಳಿರೋದು ಬಿಟ್ಟರೆ ಇದನ್ನು ಬೇರೆ ಅರ್ಥದಲ್ಲಿ ಅಥವಾ ನಮ್ಮ ಪಕ್ಷದಲ್ಲೇ ಯಾರೋ ಇದ್ದಾರೆ